ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬೀಯಿಂಗ್ ಹೆಲ್ದಿ. ಇವತ್ತು ನಾವು ಕ್ಯಾರೆಟ್ ಕಸ್ಟರ್ಡ್ ಬೈಟನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ರೆಸಿಪಿ ಕ್ಯಾರೆಟ್ ಕಸ್ಟರ್ಡ್ ಬೈಟನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಡ್ರೈ ಫ್ರೂಟ್ಸನ್ನು ಅದು ರೋಸ್ಟ್ ಆಗುವ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ನಾನಲ್ಲಿ ಸ್ವಲ್ಪ ಸೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಇನ್ನೊಂದು ಪಾತ್ರೆನ ಇಟ್ಕೊಂಡು ನಾವು ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲವನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲ ಕರಗುವ ತನಕ ನಾವು ಮಿಶ್ರಣವನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಅದು ತಣ್ಣಗಾಗಲು ಹಾಗೆ ಪಕ್ಕದಲ್ಲೇ ತೆಗೆದಿಟ್ಕೊಂಡ್ಬಿಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಹಾಲನ್ನು ಹಾಗೆ ಕಾಯೋಕ್ಕೆ ಇಟ್ಕೊಂಡು ಬಿಡೋಣ. ಇದು ಕಾದ ತಕ್ಷಣ ನಾವು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾರೆಟನ್ನು ಆ್ಯಡ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಂದಂಗೆ ಸ್ವಲ್ಪ ಬೆಲ್ಲವನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿಕೊಂಡು ಆ ಕ್ಯಾರೆಟ್ ಪೀಸಸ್ ಹಾಗೆ ಬೇಯಲಿಕ್ಕೆ ಹಾಗೆ ಬಿಟ್ಬಿಡೋಣ. ಈಗ ನಾವು ರೆಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಏನಿದೆ ಅದಕ್ಕೆ ನಾವು ರೋಸ್ಟ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿಕೊಂಡು ಪಕ್ಕದಲ್ಲಿ ತೆಗೆದಿಟ್ಕೊಳ್ಬೇಕು. ನಂತರ ಡೇಟ್ಸನ್ನು ತಗೊಂಡು ಅದರ ಬೀಜ ಇಲ್ದಂಗೆ ಈ ಥರ ಈಕ್ವಲ್ ಹಾಫ್ ಆಗಿ ಅದನ್ನು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನಾವು ಮಾಡಿರ್ತಕ್ಕಂಥ ಸ್ಟಫಿಂಗ್ಸನ್ನು ಈ ರೀತಿ ತುಂಬ್ಕೊಬೇಕು. ಒಂದೊಂದಾಗಿ ಅದನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಹಾಗೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಈಗ ತಣ್ಣಗಾಗಲಿಕ್ಕೆ ಹಾಗೆ ತೆಗೆದಿಟ್ವಲ್ವ ಹಾಲು ಮತ್ತು ಕ್ಯಾರೆಟನ್ನು ಬೇಯಿಸ್ಕೊಂಡಿರುವಂಥದ್ದು, ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು 1 ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡರ್ ಹಾಗೆ 1 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಪೌಡರನ್ನು ಇದಕ್ಕೆ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಆ ನುಣ್ಣಗೆ ಗ್ರೈಂಡ್ ಆದಂಥ ಪೇಸ್ಟನ್ನು ನಾವೇನು ಒಂದು ಪಾತ್ರೆಯಲ್ಲಿ ನಾವು ಹಾಲನ್ನು ಕಾಯಿಸೋಕ್ಕೆ ಇಟ್ಟಿದ್ವಲ್ಲ ಅದೇ ಪಾತ್ರೆಗೆ ನಾವು ಅದನ್ನು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರನ್ನು ಕೂಡ ನಾವು ಬೆರೆಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನು ಪುನಃ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹೀಗೆ ಮಿಕ್ಸ್ ಆಗ್ತಾ ಇದ್ದಂಗೆ ಅದು ತಳ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ತಳ ಬಿಟ್ಕೊಂಡು ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಈ ಥರ ಮಿಶ್ರಣ ಆದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟ್ ಅದು ತಣ್ಣಗಾಗಲಿಕ್ಕೆ ಹಾಗೆ ತೆಗೆದಿಟ್ಟಿದ್ವಲ್ವ ಅದನ್ನು ಹಾಗೆ ನಾವು ರೆಡಿ ಮಾಡಿರ್ತಂಥ ಡೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ ಏನಿದೆ ಸ್ಟಫಿಂಗ್ಸ್ ಅದನ್ನು ಕೂಡ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ಏನಿದೆ ಅದನ್ನು ಕೋಟಾಗಿ ನಾನಿಲ್ಲಿ ಬಳಸ್ತಿದ್ದೀನಿ. ಈ ಥರ ಕೋಟಿಂಗ್ ಮಾಡಿಕೊಂಡು ಪಕ್ಕದಲ್ಲೇ ಒಂದೊಂದಾಗೆ ತೆಗೆದಿಟ್ಕೊಳ್ಳಿ. ಈ ರೀತಿ ರೆಡಿ ಆದಮೇಲೆ ಇದ್ರ ಮೇಲ್ಗಡೆ ನಾವು ಗಸಗಸೆನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಗಸಗಸೆ ಇದು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ನಾವು 30 ನಿಮಿಷಗಳ ಕಾಲ ರೆಫ್ರಿಜರೇಟ್ ಮಾಡಬೇಕು. ಈಗ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಕ್ಯಾರೆಟ್ ಕಸ್ಟರ್ಡ್ ಬೈಟ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.